ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ್. ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಸರ್ಜರಿ ಭರ್ಜರಿಯಾಗಿ ನಡೀತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮತ್ತೆ ಮುನ್ನಡೆಗೆ ಬಂದಿದ್ದು, ಇದು ಆಡಳಿತಾರೂಢಿ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ತೀವ್ರ ಕುತೂಹಲ ಮತ್ತು ಆತಂಕವನ್ನ ಮೂಡಿಸಿದೆ. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಬಲವರ್ಧನೆ ಮತ್ತು ಆಡಳಿತ ಸುಧಾರಣೆಯ ಉದ್ದೇಶದಿಂದ ಸಂಪುಟ ಪುನರ್ರಚನೆ ಅನಿವಾರ್ಯ ಎಂಬ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಈ ಕುರಿತು ಸರಣಿ ಸಭೆಗಳನ್ನ ನಡೆಸ್ತಾನೆ ಇದ್ದಾರೆ. ಇದಕ್ಕೆ ಪುಷ್ಟಿ ನೀಡಿದ್ದಾರೆ. ಇನ್ನು ಸರಣಿ ಸಭೆಯನ್ನ ನಡೆಸಿ ಇದಕ್ಕೆ ಇನ್ನಷ್ಟು ಪುಷ್ಟಿಯನ್ನ ನೀಡಿದ್ದಾರೆ. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಲಾಬಿ ಶುರು ಮಾಡಿಕೊಂಡಿದ್ದು, ಹಾಲಿ ಸಚಿವರಲ್ಲಿ ಸ್ಥಾನ ಕಳೆದುಕೊಳ್ಳುವಂತಹ ಭೀತಿ ಈಗ ಶುರುವಾಗಿದೆ. ಸಚಿವ ಸಂಪುಟ ಪುನರ್ರಚನೆಯ ಅಗತ್ಯ ಇದೆಯಾ? ಹಾಗಿದ್ರೆ ಈ ಅಗತ್ಯತೆಗಳು ಏನು? ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಏನ್ ಅಗತ್ಯ ಇದೆ? ಕಾಂಗ್ರೆಸ್ ನಾಯಕತ್ವದ ಪ್ರಕಾರ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಹಲವು ಕಾರಣಗಳಿವೆ. ಹಾಗಿದ್ರೆ ಯಾವುವು ಕಾರಣ ಎಂಬುದನ್ನು ನೋಡೋದಾದ್ರೆ, ಮೊದಲನೆಯದಾಗಿ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ದೊರೆಯದ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವುದು. ಇನ್ನು ಎರಡನೆಯದಾಗಿ ಕೇವಲ ಸಚಿವ ಕಾರ್ಯವೈಖರಿ ಬಗ್ಗೆ ಸಾರ್ವಜನಿಕವಾಗಿ ಮತ್ತು ಆಂತರಿಕವಾಗಿ ಟೀಕೆಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆಡಳಿತದಲ್ಲಿ ಚುರುಕುತನ ತರಲು ಮತ್ತು ಭ್ರಷ್ಟಾಚಾರದ ಆರೋಪಗಳಿಂದ ದೂರವಿರಲು ಕೆಲವು ಬದಲಾವಣೆಗಳು ಕೂಡ ಈಗ ಅನಿವಾರ್ಯ ಎಂದು ಹೈಕಮಾಂಡ್ ಈಗ ಭಾವಿಸ್ತಾ ಇದೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ, ಸಾಮಾಜಿಕ ಮತ್ತು ಪ್ರಾದೇಶಿಕ ಸಮತೋಲನವನ್ನ ಕಾಯ್ದುಕೊಳ್ಳುವುದು. ಕೆಲವು ಸಮುದಾಯಗಳಿಗೆ ಮತ್ತು ಪ್ರದೇಶಗಳಿಗೆ ಸೂಕ್ತ ಪ್ರಾತಿನಿಧ್ಯತೆ ಸಿಕ್ಕಿಲ್ಲ ಎಂಬ ಅಸಮಾಧಾನ ಇದೆ. ಹೀಗಾಗಿ ಇದನ್ನ ಸರಿಪಡಿಸಲು ಹೊಸ ಮುಖಗಳಿಗೆ ಅವಕಾಶ ನೀಡುವಂತಹ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಈಗ ಕಂಡು ಬರ್ತಾ ಇದೆ. ಕೊನೆಯದಾಗಿ ನೋಡೋದಾದ್ರೆ, ಪಕ್ಷದಲ್ಲಿ ಹಿರಿಯ ಮತ್ತು ಅನುಭವಿ ಶಾಸಕರು ಸಚಿವ ಸ್ಥಾನಕ್ಕೆ ಕಾಯ್ತಾ ಇದ್ದಾರೆ. ಅವರಿಗೆ ಅವಕಾಶ ಕಲ್ಪಿಸುವಂತಹ ಮೂಲಕ ಪಕ್ಷದೊಳಗಿನ ಅಸಮಾಧಾನವನ್ನ ಶಮನಗೊಳಿಸಬೇಕು ಎಂಬ ಕಾರಣಕ್ಕೂ ಕೂಡ ಇರಬಹುದು. ಇನ್ನು ಆಕಾಂಕ್ಷಿಗಳು ಮತ್ತು ಹಾಲಿ ಸಚಿವರ ಆತಂಕ, ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾನೆ ಇದೆ. ಮಾಜಿ ಸಚಿವರು, ಹಿರಿಯ ಶಾಸಕರು ಕೆಲವು ಜಿಲ್ಲೆಗಳಿಂದ ಇದುವರೆಗೆ ಪ್ರಾತಿನಿಧ್ಯ ಸಿಗದಂತಹ ಶಾಸಕರು ಸಕ್ರಿಯವಾಗಿ ಲಾಬಿಯಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ದೆಹಲಿಗೆ ತೆರಳಿದಂತಹ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವುದು, ಸಿಎಂ ಮತ್ತು ಡಿಸಿಎಂ ಅವರ ಮೇಲೆ ಒತ್ತಡ ಹೇರುವುದು ಇದು ಸರ್ವೇಸಾಮಾನ್ಯವಾಗಿಬಿಟ್ಟಿದೆ. ಇತ್ತ ಹಾಲಿ ಸಚಿವರು ಹಲವರು ತಮ್ಮ ಸ್ಥಾನ ಕಳೆದುಕೊಳ್ಳುವ ಭೀತಿಯಲ್ಲಿದ್ರೆ ಯಾರಿಗೆ ಗೇಟ್ ಪಾಸ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ಊಹಾಪೋಹಗಳು ಶುರುವಾಗಿದೆ. ಇನ್ನು ವಿಶೇಷವಾಗಿ ಕಾರ್ಯಕ್ಷಮತೆ ಕಡಿಮೆ ಇರುವವರು, ವಿವಾದದಲ್ಲಿ ಸಿಲುಕಿದವರು ಅಥವಾ ಅನಾರೋಗ್ಯದ ಕಾರಣದಿಂದ ಹೆಚ್ಚು ಸಕ್ರಿಯವಾಗಿಲ್ಲದಂತಹ ಸಚಿವರು ಆತಂಕದಲ್ಲೂ ಕೂಡ ಇದ್ದಾರೆ. ಯಾಕಂದ್ರೆ ಪಕ್ಷದ ವರಿಷ್ಠರು ಕಾರ್ಯಕ್ಷಮತೆ ಮತ್ತು ಜನಪ್ರಿಯತೆಯನ್ನ ಮಾನದಂಡವಾಗಿ ಇಟ್ಟುಕೊಳ್ಳುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಸಂಪುಟ ಪುನರ್ರಚನೆಯು ಕೆಲವರಿಗೆ ಅವಕಾಶ ತೆರೆದ್ರೆ ಇನ್ನೂ ಕೆಲವರಿಗೆ ನಿರಾಶೆಯನ್ನ ತರಲಿದೆ. ಒಟ್ಟಾರೆಯಾಗಿ ಸಚಿವ ಸಂಪುಟ ಪುನರ್ರಚನೆಯು ರಾಜಕೀಯ ಪರಿಣಾಮ ಏನು ಬೀರುತ್ತೆ? ಹಂಗಿದ್ರೆ ರಾಜಕೀಯವಾಗಿ ಏನಾದ್ರೂ ಬದಲಾವಣೆ ಆಗುತ್ತಾ ಎಂಬುದನ್ನ ನೋಡೋದಾದ್ರೆ, ಸಚಿವ ಸಂಪುಟ ಪುನರ್ರಚನೆಯು ಕರ್ನಾಟಕ ರಾಜಕೀಯದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಲಿದೆ. ಇದು ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಹೊಸ ದಿಕ್ಕನ್ನ ನೀಡಬಹುದು. ಆದ್ರೆ ಅಸಮಾಧಾನಗೊಂಡಂತಹ ಶಾಸಕರು ಮತ್ತು ಸಚಿವರು ಪಕ್ಷದೊಳಗೆ ಸಮಸ್ಯೆಯನ್ನ ಸೃಷ್ಟಿಸುವಂತಹ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ. ವಿರೋಧ ಪಕ್ಷಗಳು ಈ ಒಂದು ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾವೆ. ಸರ್ಕಾರದಲ್ಲಿ ಸಚಿವರ ಸ್ಥಾನ ಸಿಗದವರು ಅಥವಾ ಸ್ಥಾನ ಕಳೆದುಕೊಂಡವರು ಬಂಡಾಯ ಏಳುವಂತಹ ಸಾಧ್ಯತೆಗಳು ಕೂಡ ಈ ಬಗ್ಗೆಯೂ ರಾಜ್ಯ ವಲಯದಲ್ಲಿ ಚರ್ಚೆಯಾಗಿ ಹೆಚ್ಚಿನ ರೀತಿಯಲ್ಲಿ ಇವರೇನಾದ್ರೂ ರೊಚ್ಚಿಗೆದ್ದು ವಾಪಸ್ ತಿರುಗಿ ಬೀಳ್ತಾರಾ ಎಂಬ ಪ್ರಶ್ನೆಗಳು ಕೂಡ ಈಗ
ರಾಜ್ಯ ರಾಜಕಾರಣದಲ್ಲಿ ಮೂಡ್ತಾ ಇದ್ದಾವೆ. ಈ ಬಗ್ಗೆ ಚರ್ಚೆಯೂ ಕೂಡ ಆಗ್ತಾ ಇದೆ. ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ನೊಂದಿಗೆ ಅಂತಿಮ ಸುತ್ತಿನ ಮಾತುಕತೆಯನ್ನ ನಡೆಸಲಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಅಧಿಕೃತ ನಿರ್ಧಾರವನ್ನ ಪ್ರಕಟಿಸುವಂತಹ ನಿರೀಕ್ಷೆ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಈ ನಿರ್ಧಾರ ಕರ್ನಾಟಕದ ರಾಜಕೀಯ ಭವಿಷ್ಯವನ್ನ ಹೇಗೆ ರೂಪಿಸಲಿದೆ ಎಂಬುದನ್ನು ನಾವೆಲ್ಲ ಕಾದು ನೋಡಬೇಕಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದ್ ಅವರೊಂದಿಗೆ.